ಹಾಯ್ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ತಾವು ಟೈಟಲನ್ನು ನೋಡಿರ್ತೀರಾ. ಯಾವ ಒಂದು ವಿಡಿಯೋ ಅಂತೇಳಿ. ಕರ್ನಾಟಕ ಟಿ ಟಿ ಮ್ಯಾಥ್ಸ್ ನಂಬರ್ ಸಿಸ್ಟಮ್ ಮೇಲೆ ಕೊಡ್ತಾ ಇರತಕ್ಕಂಥ ಕ್ಲಾಸ್. ಆಲ್ರೆಡಿ ನಾವು 20 ಕ್ವಶನ್ಸ್ಗಳನ್ನ ಕಂಪ್ಲೀಟ್ ಮಾಡಿದ್ದೀವಿ. ನಾನು ಹೇಳಿದಾಗೆ ನಂಬರ್ ಸಿಸ್ಟಮ್ ಮೇಲೆ ಕಂಪ್ಲೀಟಾಗಿ ಡಿಸ್ಕಷನ್ ಮಾಡ್ತಾ ಇರ್ತಕ್ಕಂಥ ನಂಬರ್ ಆಫ್ ಕ್ವಶನ್ಸ್ ಅಷ್ಟು ಟೋಟಲಾಗಿ 40ರಿಂದ 50 ಕ್ವಶನ್ಸ್ಗಳನ್ನ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಓಕೆ, ಅದರಲ್ಲಿ ಆಲ್ರೆಡಿ 20 ಕ್ವಶನ್ಸ್ಗಳು 4 ವಿಡಿಯೋದಲ್ಲಿ ಕವರ್ ಆಗಿದೆ. ದಿನಕ್ಕೆ 5 ಕ್ವಶನ್ ಅಂತೆ. ಅದೇ ರೀತಿ ಇವತ್ತಿನ ದಿನ 21ರಿಂದ 25 ಕ್ವಶನ್ಸ್ಗಳನ್ನ ನಾನು ಇಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಯಾರು ಟಿ ಟಿ ಎಕ್ಸಾಮ್ ಬರೀತಿದ್ದೀರಾ, ಕ್ವಾಲಿಟಿ ಮತ್ತು ಬರ್ಬೋದಾದಂಥ, ಹೌದಾ, ನಿರೀಕ್ಷಿಸಲೇಬೇಕಾದಂಥ ಕೆಲವೊಂದು ಕ್ವಶನ್ಸ್ಗಳನ್ನ ನಾನು ಆಯ್ಕೆ ಮಾಡಿ ತೆಗೆದುಕೊಂಡಿರ್ತೀನಿ. ಅಂದರೆ ನಂಬರ್ ಸಿಸ್ಟಮಲ್ಲಿ ಬರ್ತಕ್ಕಂಥ ಎಲ್ಲ ಕಾನ್ಸೆಪ್ಟ್ ಮೇಲೆ ಪ್ರತಿಯೊಂದು ಕ್ವಶನ್ಸ್ಗಳು ಬೇರೆ ಬೇರೆ ಟಿ ಟಿ ಎಕ್ಸಾಮಲ್ಲಿ ಆಗಿರ್ಬೋದು, ಬೇರೆ ಸ್ಟೇಟ್ನ ಟಿ ಟಿ ಎಲ್ ಎಕ್ಸಾಮ್ ಆಗಿರ್ಬೋದು, ಅಥವಾ ನಮ್ಮ ಟಿ ಟಿಯಲ್ಲೇ ಪ್ರೀವಿಯಸ್ ಇಯರ್ನ ಕೇಳ್ತಕ್ಕಂಥ ಕ್ವಶನ್ಸ್ಗಳನ್ನ ಕೂಡ ನಾನಿಲ್ಲಿ ತೆಗೆದುಕೊಂಡಿದ್ದೀನಿ. ಆಲ್ಮೋಸ್ಟ್ ನಂಬರ್ ಸಿಸ್ಟಮ್ ಮೇಲೆ ಏನೇನು ಟಾಪಿಕ್ ಮತ್ತು ಕಾನ್ಸೆಪ್ಟ್ಗಳಿವೆಯೋ ಅವು ಯಾವುದ್ರಲ್ಲೂ ಕೂಡ ಯಾವ ಕ್ವಶನು ಮಿಸ್ ಆಗದಿರೋದಾಗೆ ಎಲ್ಲ ಬರ್ಬೋದಾದಂಥ ಎಲ್ಲ ರೀತಿ ಕ್ವಶನ್ಸ್ಗಳನ್ನು ಕೂಡ ನಾನಿಲ್ಲಿ ತೆಗೆದುಕೊಂಡಿದ್ದೀನಿ. ಯಾರು ಕೂಡ ಮಿಸ್ ಮಾಡದೆ ಪ್ರತಿದಿನ ವಿಡಿಯೋಗಳನ್ನ ನೋಡಿ ಸಾಲ್ವ್ ಮಾಡ್ತಕ್ಕಂಥ ಅಷ್ಟು ಕ್ವಶನ್ಸ್ಗಳನ್ನ, ಅಂದರೆ ಕ್ಯಾಶುವಲ್ ಮೆಥಡ್ನು ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿ ಯಾವ ರೀತಿ ಶಾರ್ಟ್ಕಟ್ಟಾಗಿ ಕೆಲವೇ ಸೆಕೆಂಡ್ಗಳಲ್ಲಿ ಆನ್ಸರ್ನ ಮಾಡೋದು ಕೂಡ ಅದನ್ನು ಕೂಡ ನಾನು ಶಾರ್ಟ್ಕಟನ್ನು ತಿಳಿಸ್ತಾ ಇರ್ತೀನಿ. ತಮಗೆ ಕ್ವಾಲಿಟಿ ಕಂಟೆಂಟ್ ಬೇಕು ಅನ್ನೋದರೆ ವಿಡಿಯೋಗಳನ್ನ ನಿರಂತರವಾಗಿ ನೋಡ್ತಾ ಇರಿ. ಯಾವುದೇ ರೀತಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವ್ರು ನೋಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಕೂಡ ಯಾರಾದರೂ ಪ್ರಿಪ್ರೇಷನ್ ಮಾಡ್ತಾಯಿದ್ರೆ ಅವರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಎಕ್ಸಾಮ್ನ ಕ್ಲಿಯರ್ ಮಾಡೋದಕ್ಕೆ ತಾವು ಕೂಡ ಕೈ ಜೋಡಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಒಂದಿನವರಿಗೆ 20 ಕ್ವಶನ್ಸ್ ಕಂಪ್ಲೀಟ್ ಆಯಿತು. ಇವತ್ತಿನ ದಿನ 21ನೇ ಕ್ವಶನ್ಸ್. ತಮಗೆ ಅರ್ಥ ಆಗಲಿ ಅಂತ ಕೆಲವೊಂದು ಕ್ವಶನ್ಸ್ಗಳನ್ನ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ತೆಗೆದುಕೊಂಡಿದ್ದೀನಿ. ಕೆಲವೊಂದು ಕ್ವಶನ್ಸ್ ಕೇವಲ ಇಂಗ್ಲೀಷ್ನಲ್ಲಿ ಮಾತ್ರ ಇದೆ, ಅದನ್ನು ಕೂಡ ನಾನು ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಓಕೆ, ನೋಡಿ, 21ನೇ ಕ್ವಶನ್ ಏನಿದೆ ಅಂತೇಳಿ. ಒಂದು ಸಂಖ್ಯೆಯು ಅದರ 5ನೇ ಒಂದು ಭಾಗವನ್ನು 20ರಷ್ಟು ಮೀರುತ್ತದೆ, ಆ ಸಂಖ್ಯೆ ಅಂತ ಕೇಳಿದ್ದಾರೆ. ನೋಡಿ ಸ್ನೇಹಿತರೆ, ಇದೇ ಟಿ ಇ ಟಿ ನಂತರ ಮತ್ತೆ ನಿಮಗೆ ನೋಡ್ತಾರೆ ಜಿ ಪಿ ಎಸ್ ಟಿ ಆರ್ ಎಕ್ಸಾಮನ್ನು ಕಾಲ್ಫಾರ್ಮ್ ಆಗೋದಂಥದ್ದಿದೆ. ಅದೇ ರೀತಿ ಯಾವುದು ವಸತಿ ಅಂದರೆ ಕ್ರೈಸ್, ಹೌದಾ, ವಸತಿ ಶಾಲೆಗಳ ಒಂದು ಕಾಲ್ಫಾರ್ಮ್ ಕೂಡ ಆಗ್ತಾಯಿದೆ. ಎರಡಕ್ಕೂ ನಿಮಗೆ ಬೇಕಾಗಿರತಕ್ಕಂಥ ಮ್ಯಾಥ್ಸ್ ಕಂಟೆಂಟ್ ನಾನು ಇಲ್ಲಿ ಕೊಡ್ತಾ ಇರ್ತೀನಿ. ಈಗ ನಾನು ಕೊಡ್ತಕ್ಕಂಥ ಕಂಟೆಂಟ್ ಕೇವಲ ನಿಮಗೆ ಟಿ ಟಿ ಎಕ್ಸಾಮಿಗೆ ಮಾತ್ರ. ಇವೆರಡೂ ಎಕ್ಸಾಮ್ ಅಥವಾ ನಿಮಗೆ ಟೀಚರ್ ರಿಲೇಟೆಡ್ ಏನು ಜಾಬ್ಸ್ ಇರ್ತವೆ ಆ ಎಲ್ಲ ಎಕ್ಸಾಮ್ಗಳು ಮ್ಯಾಥ್ಸ್ ಬರ್ತಕ್ಕಂಥ ಒಂದು ಏನು ಕಂಟೆಂಟ್ ಇದೆಯೋ ಅವೆಲ್ಲವೂ ಕೂಡ ಎಲ್ಲ ಎಕ್ಸಾಮ್ಗಳಿಗೂ ಹೆಲ್ಪ್ ಆಗ್ತಕ್ಕಂಥ ಒಂದು ಕಂಟೆಂಟ್ನ ನಾನು ಕೊಡ್ತಾ ಇದ್ದೀನಿ. ಯಾವುದಾದ್ರು ಒಂದು ಚಾನಲ್ನ ಮಾತ್ರ ನೀವು ನಿರಂತರವಾಗಿ ನೋಡ್ತಾ ಇರಿ. ಕ್ವಾಲಿಟಿ ಯಾರು ಕೊಡ್ತಾ ಇದ್ದಾರೆ ಅಂಥವ್ರು. ನಮ್ಮದೇ ಚಾನಲ್ನ ನೋಡ್ಬೇಕಂತೇನಿಲ್ಲ, ಬೇರೆ ಯಾವುದಾದ್ರು ಕೂಡ ನೋಡ್ತಾ ಇರಿ. ಆದರೆ ನಿರಂತರವಾಗಿ ಒಂದನ್ನು ಫಾಲೋ ಮಾಡಿ, ಅಂದಾಗ ಮಾತ್ರ ನೀವು ಕಂಪ್ಲೀಟಾಗಿ ಒಂದು ನಾಲೆಜನ್ನು ಪಡ್ಕೊಳ್ಬೋದು. ಯಾಕಂದರೆ ಹೇಳೋ ಮೆಥಡ್ ಬೇರೆ ಬೇರೆ ಇದ್ದಾಗ ನಿಮಗೆ ಕೂಡ ಕನ್ಫ್ಯೂಸ್ ಆಗುತ್ತೆ. ಒಬ್ಬರನ್ನೇ ಫಾಲೋ ಮಾಡಿ, ಅಂದಾಗ ಮಾತ್ರ ನೀವು ಏನಾದರೂ ಒಂದು ಸಕ್ಸಸ್ಸನ್ನು ಕಾಣೋದಕ್ಕೆ ಸಾಧ್ಯ. ಓಕೆ, ನೋಡಿ, ಇರ್ತಕ್ಕಂಥ ಕ್ವಶನ್ ಮೀನಿಂಗ್ ಏನಿದೆ. ಒಂದು ಸಂಖ್ಯೆಯು ಅದರ 5ನೇ ಒಂದು ಭಾಗವನ್ನು 20ರಷ್ಟು ಮೀರುತ್ತದೆ. ಅಂದರೆ ಯಾವುದೋ ಒಂದು ಸಂಖ್ಯೆ ಇದೆ, ಆ ಸಂಖ್ಯೆನ ಅನ್ನೋನ್ ವ್ಯಾಲ್ಯೂವನ್ನು ನಾವೇನು ತೆಗೆದುಕೊಳ್ತೀವಿ, ಎಕ್ಸ್ ಅಂತ ತೆಗೆದುಕೊಳ್ತೀವಿ. ತಮಗೆಲ್ಲರೂ ಗೊತ್ತಿರುತ್ತೆ. ಅದರ 5ನೇ ಒಂದು ಭಾಗವನ್ನು 20ರಷ್ಟು ಮೀರುತ್ತದೆ. ಏನಿದೆ ನಿಮಗೆ ಅದರ 5ನೇ ಒಂದು ಭಾಗ ಅಂದರೆ x/5 ಅದರ 20ನ್ನು ಮೀರುತ್ತದೆ ಅಂದ್ರೇನು +20. ಇದನ್ನು ಕನ್ನಡದಲ್ಲಿ ಕ್ವಶನನ್ನು ನೋಡೋದಕ್ಕಿಂತ ಇಂಗ್ಲೀಷ್ನಲ್ಲಿ ಓದಿದಾಗ ನಿಮಗೆ ಸರಳವಾಗಿ ಅರ್ಥ ಆಗುತ್ತದೆ. ನೋಡಿ ಏನಿದೆ ಅಂತೇಳಿ. ಎ ನಂಬರ್ ಎಕ್ಸೀಡ್ಸ್ ಇಟ್ಸ್ 1/5/20. ಎಕ್ಸೀಡ್ಸ್ ಅಂದ್ರೇನು, ಜಾಸ್ತಿ ಆಗ್ತಾ ಇದೆ ಅಂತ. ಎಷ್ಟರ ಮಟ್ಟಿಗೆ ಜಾಸ್ತಿ ಇದೆ? ಎ ನಂಬರ್ ಎಕ್ಸೀಡ್ಸ್ ಇಟ್ಸ್ 1/5/20 ಅಂದರೆ ಎಷ್ಟು ಸಂಖ್ಯೆ ಇದೋ ಆ ಸಂಖ್ಯೆ 1/5ನಷ್ಟು ಏನು ಮಾಡ್ತಾ ಇದೆ, ಜೊತೆಗೆ ಎಕ್ಸೀಡ್ಸ್ ಬೈ 20. ನೋಡಿ, ಬಾಯ್ ಅಂದಾಗ ನಾವು ಏನು ಮಾಡ್ಬೇಕು, ಇಲ್ಲಿ ಪ್ಲಸ್ಸನ್ನು ತೆಗೆದುಕೋಬೇಕು. ಕೆಲವರು ಇಂಟು ಮಾಡ್ತೀರಾ, ಆ ರೀತಿ ಮಾಡೋಂಗಿಲ್ಲ. ಜೊತೆ ಬಾಯ್ ಅಂದರೆ ಬೈ 20 ಬೈ 30, ಹೌದಾ, ಬೈ -20 ಈ ರೀತಿ ಏನಾದರೂ ಇದ್ರೆ ನಿಮಗೆ ಏನು ತೆಗೆದುಕೋಬೇಕು, ಅಲ್ಲಿ ಪ್ಲಸ್ಸನ್ನು ನೀವು ಮಾಡಿ ಅಡಿಷನ್ ಮಾಡ್ಕೋಬೇಕಾಗತ್ತೆ. ಅಂದರೆ ಅಷ್ಟರಿಂದ ಅದು ಹೆಚ್ಚಿಗೆ ಇದೆ ಅಂತ. ಓಕೆ, ಹಾಗಾದರೆ ಏನು ತೆಗೆದುಕೋತೀವಿ, 1/x + 20 ಅಂತೇಳಿ ಬರ್ಕೋತೀವಿ. ಅಂದರೆ ಯಾವ ಸಂಖ್ಯೆ ಇದೆಯೋ ಆ ಸಂಖ್ಯೆ 1/5 ಜೊತೆಗೆ 20ರಷ್ಟು ಏನಿದೆ, ಜಾಸ್ತಿ ಇದೆ ಅಂತೇಳಿ. ಹಾಗಾದರೆ ಇದನ್ನು ಸಾಲ್ವ್ ಮಾಡಿದಾಗ ನಮಗೆ ಏನು ಆನ್ಸರ್ ಬರುತ್ತೆ ಅಂತೇಳಿ ನೋಡೋಣ ಇಲ್ಲಿ. ಓಕೆ, ನೋಡಿ, ಕ್ವಶನ್ ಸಿಂಪಲ್ ಇರ್ತವೆ. ಒಂದ್ಸರಿ ನೀವು ಅದನ್ನು ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಆನ್ಸರ್ ನಿಮಗೆ ಈಸಿಯಾಗಿ ಸಿಗುವಂಥದ್ದು. ನೋಡಿ, x ಈಸ್ ಈಕ್ವಲ್ಸ್ ಟು ವಾಟ್, 1/5 ಆಫ್ x + 20 ಅಂತ ತೆಗೆದುಕೊತೀವಿ. ಹಾಗಾದರೆ ಇದನ್ನು ಯಾವ ರೀತಿ ಸಾಲ್ವ್ ಮಾಡ್ತೀವಿ ನೋಡಿ.
1 ಇಂಟು ಎಕ್ಸ್ ಅಂದರೆ ಏನು ಬರೀತೀವಿ ನಾವು ಡೈರೆಕ್ಟಾಗಿ ಎಕ್ಸ್ ಅಪಾನ್ 5 ಪ್ಲಸ್ 20 ಅಂತೇಳಿ. ಸೊ ಈ ಎಕ್ಸ್ ಅಪಾನ್ 5 ಲೆಫ್ಟ್ ಸೈಡ್ಗೆ ಟ್ರಾನ್ಸ್ಪೋಸ್ ಮಾಡಿದಾಗ ನಮಗೆ ಏನು ಸಿಗುತ್ತದೆ, ಎಕ್ಸ್ ಮೈನಸ್ ಎಕ್ಸ್ ಬೈ 5 ಇಸ್ಕೋಲ್ಸ್ ಟು 20 ಅಂತೇಳಿ. ಹೌದಾ? ಸೊ ಇದನ್ನು ಯಾವ ರೀತಿ ಸಾಲ್ವ್ ಮಾಡ್ತೀರಿ, ಇಲ್ಲಿ 5 ಇಂಟು ಎಕ್ಸ್ ಮಾಡ್ತೀವಿ, ಬಂದಂಥ ಆನ್ಸರ್ನ ಮೈನಸ್ ಎಕ್ಸ್ ಮಾಡ್ತೀವಿ. ಅಂದರೆ 5 ಇಂಟು ಎಕ್ಸ್ ಅಂದರೆ 5x ಮೈನಸ್ ಎಕ್ಸ್ ಡಿವೈಡೆಡ್ ಬೈ 5 ಇಸ್ಕೋಲ್ಸ್ ಟು ಎಷ್ಟಾಯಿತು, 20. ಸೊ 5x ಮೈನಸ್ ಎಕ್ಸ್ ಅಂದರೆ ಎಷ್ಟಾಗುತ್ತೆ ನಮಗೆ ಇಲ್ಲಿ 4x ಇಸ್ಕೋಲ್ ಟು ಏನಾಯಿತು 20 ಇಂಟು 5 ಅಂದರೆ 5 ರೈಟ್ ಸೈಡ್ಗೆ ಟ್ರಾನ್ಸ್ಪೋಸ್ ಮಾಡ್ತೀವಿ. ಹಾಗಾದರೆ ಎಷ್ಟಾಯ್ತು ನೋಡಿ ಇಲ್ಲಿ 4x ಇಕ್ವಲ್ ಟು 25 ಜಾ ಎಷ್ಟು 100. ಸೊ 4 1 ಜಾ 4 2 ಜಾ 4 5 ಜಾ ಅಂದರೆ ಎಕ್ಸ್ ಇಕ್ವಲ್ ಟು ಎಷ್ಟಾಯ್ತು ನಮಗೆ ಆನ್ಸರ್ ಇಲ್ಲಿ 25. ಓಕೆ, ದ ವ್ಯಾಲ್ಯೂ ಈಸ್ ಎಷ್ಟು 25 ಅಂದರೆ ಆ ಸಂಖ್ಯೆ ಯಾವ್ದು ನಮಗೆ 25. ಓಕೆ, ಈ ರೀತಿ ಆನ್ಸರನ್ನು ಮಾಡಬೇಕಾಗುತ್ತೆ. ಓಕೆ, ಕೊಟ್ಟಂಥ ಕ್ವಶನ್ ಏನಿದೆ, ಗಿವನ್ ಏನಿದೆ ಅದೇ ನಿಮಗೆ ಕ್ಲೂ ಆಗಿರುತ್ತೆ. ಸೊ ಕೊಟ್ಟಂಥದ್ದನ್ನ ಮಧ್ಯೆ ಗಿವನನ್ನು ಬರ್ಕೊಂಡ್ರೆ ನಿಮಗೆ ಆನ್ಸರನ್ನು ಮಾಡೋದು ತುಂಬ ಸರಳ. ನೀವು ಕೊಟ್ಟದ್ದು ಗಿವನನ್ನೇ ತಪ್ಪಾಗಿ ಬರ್ಕೊಂಡ್ರೆ ಆನ್ಸರ್ ನಿಮಗೆ ಯಾವತ್ತಿಗೂ ಕೂಡ ಸರಿ ಆಗೋದಿಲ್ಲ. ಓಕೆ, ಒಂದು ವೇಳೆ ನಿಮಗೇನಾದರೂ ಆ ರೀತಿ ಬಿಡ್ಸೋಕ್ಕೆ ಬರದೇ ಇದ್ದರೆ ಇದರಲ್ಲಿ ಯಾವುದಾದ್ರು ಒಂದು ಸಂಖ್ಯೆನ ಆಯ್ಕೆ ಮಾಡಿಕೊಂಡು ಅದರ 1/5 ಕಂಡುಹಿಡಬೇಕಾಗತ್ತೆ. ಸೊ ಉದಾಹರಣೆ ನೋಡಿ, ಇಲ್ಲಿ 100 ಇದೆ. ಹೌದಾ? 100ನ 1/5 ಅಂದರೆ ಎಷ್ಟಾಯ್ತು ನಿಮಗೆ 100/5 ಪ್ಲಸ್ 20 ಅಂದರೆ ಎಷ್ಟಾಗುತ್ತೆ ನೋಡಿ, ಇಲ್ಲಿ 5 ಒಂದೇ 5 2 10 5 ಪೂಜ್ಲಿ ಪೂಜೆ. ಸೊ 20 ಪ್ಲಸ್ 20 ಅಂದರೆ ಎಷ್ಟಾಗುತ್ತೆ ಸ್ನೇಹಿತರೆ, ನಮಗೆ ಇಲ್ಲಿ 40 ಆಯಿತು. ಸೊ ಇದು ನಮಗೆ ಆನ್ಸರ್ ಕೊಡೋದಿಲ್ಲ. ಹೌದಾ? ಯಾಕಂದರೆ ನಾವು ಎಕ್ಸ್ ಅಂದರೆ ಎಷ್ಟು ತೆಗೆದುಕೊಂಡಿದ್ದೀವಿ, 100ನ ತೆಗೆದುಕೊಂಡಿವಿ. ಅಂದರೆ ನಮಗೆ ಇಲ್ಲಿ ಬರ್ತಕ್ಕಂಥ ಆನ್ಸರ್ ಕೂಡ ಎಷ್ಟಾಗಬೇಕು, ಇಲ್ಲಿ 100 ಆಗಿರಬೇಕು. ಅದೇ ನೋಡಿ 25 ನಮಗೆ ಆನ್ಸರ್ ಬಂದಿದೆಯಲ್ಲ, ಅದನ್ನೇ ತೆಗೆದುಕೊಂಡು ನೋಡಿ ಎಷ್ಟಿದೆ 25 ಇದೆ. ಅದರ 1/5 ಅಂದರೆ ಡಿವೈಡೆಡ್ ಬೈ 5 ಪ್ಲಸ್ 20 ಮಾಡಿದಾಗ ಮತ್ತೆ ನಮಗೆ ಅಷ್ಟು ಆನ್ಸರ್ ಬರಬೇಕು ನೋಡಿ. 5 1 ಜಾ 5 5 5 ಜಾ 25. ಸೊ 20 ಪ್ಲಸ್ 5 ಎಷ್ಟಾಯಿತು 25. ಹಾಗಾದರೆ ನಮ್ಮ ಎಕ್ಸ್ ವ್ಯಾಲ್ಯೂ ಕೂಡ ಎಷ್ಟಿದೆ ಇಲ್ಲಿ 25, ಬರುವಂಥ ಆನ್ಸರ್ ಕೂಡ 25. ಸೊ ನಾವು ಆನ್ಸರ್ ಈಸ್ 25. ಈ ರೀತಿ ನೀವು ಡೈರೆಕ್ಟಾಗಿ ಆಪ್ಷನನ್ನು ಚೂಸ್ ಮಾಡಿ ಕೂಡ ಆನ್ಸರ್ ಮಾಡಬಹುದು. ಓಕೆ, ಎಸ್. ಮುಂದಿನ ಒಂದು ಕ್ವಶನ್ ಏನಿದೆ ಅಂತ ನೋಡೋಣ. ಸ್ನೇಹಿತರೆ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಸೊ ನನಗೆ ಎಷ್ಟು ವ್ಯೂಸ್ ಬರ್ತವೆ, ಸಬ್ಸ್ಕ್ರೈಬ್ ಮಾಡ್ತೀರಾ, ಅದೇ ರೀತಿ ಲೈಕ್ ಕೊಡ್ತಾರೆ ಅನ್ನೋದ್ರ ಮೇಲೆ ನಿಮಗೆ ನಾನು ಕ್ವಾಲಿಟಿ ಆಗಿರತಕ್ಕಂಥ ಒಂದು GPS ಸ್ಟಡಿಗೆ ಬೇಕಾದಂಥ ಒಂದು ಕ್ಲಾಸ್ಗಳನ್ನು ಕೂಡ ಕೊಡೋದಕ್ಕೆ ನನಗೆ ಅನುಕೂಲ ಆಗುತ್ತೆ. ಸೊ ಇಫ್ ಯು ಹ್ಯಾವ್ ಶೋನ್ ದ ಇಂಟ್ರೆಸ್ಟ್ ದೆನ್ ಐ ವಿಲ್ ಪ್ರೊವೈಡ್ ದ ಕ್ವಾಲಿಟಿ ಕಂಟೆಂಟ್ ಆ್ಯಂಡ್ ವಿಡಿಯೋಸ್ ಫಾರ್ ಯು ಫಾರ್ ಆಲ್. ಓಕೆ, ಎಸ್. ನೋಡಿ, ಕ್ವಶನ್ ನಂಬರ್ 22. 51ರಿಂದ 100ರವರೆಗಿನ ಎಲ್ಲ ಸ್ವಾಭಾವಿಕ, ಇದು ನೈಸರ್ಗಿಕ ಅಂತಾಗಿದೆ. ಓಕೆ, ಎಲ್ಲ ಏನು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಓಕೆ, ಸೊ ಇದನ್ನು ತಾವಿಲ್ಲಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿದರೆ ತುಂಬ ಒಳ್ಳೆಯದು. ನೋಡಿ ಯಾವ ರೀತಿ ಮಾಡ್ತೀರಾ, 51ರಿಂದ 100ರವರೆಗಿನ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಫಾರ್ಮುಲಾ ನಮಗೆ ಸಮ್ ಆಫ್ ನ್ಯಾಚುರಲ್ ನಂಬರ್ಸ್ SN ಈಕ್ವಲ್ ಟು ಏನಂತ ಬರೀತೀವಿ, n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 2. ಹೌದಾ? ಹೌದಲ್ಲ ಮತ್ತೆ. ಸೊ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಫಾರ್ಮುಲಾ ನಮಗೆ SN ಈಕ್ವಲ್ ಟು n ಇಂಟು n ಪ್ಲಸ್ 1 ಅಪಾನ್ 2. ಹೌದಾ? ಆದರೆ ನಮಗೇನಿದೆ 51ರಿಂದ 100ರವರೆಗೆ ಕೇಳಿದ್ದಾರೆ. ಅದಕ್ಕೆ ನಾವೇನು ಮಾಡ್ತೀವಿ, ಫಸ್ಟ್ 1 to 100ವರೆಗಿನ ಸಂಖ್ಯೆಯ ಮೊತ್ತವನ್ನು ಕಂಡುಹಿಡಬೇಕು. ಅದರಲ್ಲಿ ಅಪ್ ಟು 1 to 50ವರೆಗಿನ ಮೊತ್ತವನ್ನು ಮೈನಸ್ ಮಾಡ್ಕೋಬೇಕು. ಅಂದರೆ ಏನು ಸಿಗುತ್ತೆ ನಮಗೆ ಮುಂದೆ 51ರಿಂದ 100ರವರೆಗಿನ ಸಂಖ್ಯೆಯ ಮೊತ್ತ ನಮಗೆ ಸಿಗುವಂಥದ್ದು. ಹಾಗಾದರೆ ನೋಡಿ ಯಾವ ರೀತಿ ಮಾಡ್ತೀರಾ. ಓಕೆ, ಜಸ್ಟ್ ಫಾರ್ಮುಲಾಲಿ ಯೂಸ್ ಮಾಡಬೇಕಾಗುತ್ತೆ. ಇಸ್ಕೋಟಿ ಏನು ಬಿಡ್ತೀರಾ, n ಅಂದರೆ ಟೋಟಲ್ ಎಷ್ಟಿದೆ ನಮಗೆ 100 ನಂಬರ್ ಇದ್ದಾಗ. ಸೊ 101. ಹೌದಾ? n ಇಂಟು n ಪ್ಲಸ್ 1 ಅಂದರೆ 100 ಪ್ಲಸ್ 1 ಅಂದರೆ 101 ಆಗುತ್ತೆ. ಡಿವೈಡೆಡ್ ಬೈ 2 ಮಾಡ್ತೀವಿ. ಓಕೆ, ಸೊ 2 1 ಜಾ 250 ಜಾ 100 ಆಯಿತು. ಸೊ 50 ಇಂಟು 101. ಹೌ ಮಚ್ ವಿಲ್ ಗೆಟ್ ಹಿಯರ್, 51 ಜಾ 50, 5 ಕ್ಯಾರಿ, 50 0 ಜಾ 0, 5 ಆ್ಯಸ್ ಇಟ್ ಈಸ್, 51 ಜಾ 50. ಸೊ ನೋಡಿ ಎಸ್ 100. ಹೌದಾ? ಸೊ ಪೂರ್ತಿ 100ರವರೆಗಿನ ಸಂಖ್ಯೆ ಮೊತ್ತವನ್ನು ಕಂಡಿದಾಗ ಏನು ಮಾಡ್ತೀವಿ, S100 ಈಕ್ವಲ್ ಟು ಎಷ್ಟೈತೆ ನಮಗೆ 5050. ಸೊ ಈಗ ನಾನು S50ವರೆಗಿನ ಸಂಖ್ಯೆಯ ಮೊತ್ತವನ್ನು ಕಂಡುಹಿಡಬೇಕು. ಅಂದರೆ ಎಷ್ಟಾಗುತ್ತೆ ನೋಡಿ, 50 ಇಂಟು 51. ಯಾಕಂದರೆ n ಇಂಟು n ಪ್ಲಸ್ 1 ಅಂದರೆ ಏನಾಯಿತು, 50 ಪ್ಲಸ್ 1 ಅಂದರೆ 51 ಆಯಿತು. ಸೊ ಡಿವೈಡೆಡ್ ಬೈ 2. ಸೊ 2 1 ಜಾ 2, 25 ಜಾ 50. ಸೊ ಈಕ್ವಲ್ ಟು ಏನು ಮಾಡ್ತಾರೆ, 25 ಇಂಟು 51 ಅಂದರೆ ಎಷ್ಟಾಗುತ್ತೆ ನೋಡಿ, 25 1 ಜಾ 25, 2 ಕ್ಯಾರಿ ಆಯಿತು. ಸೊ 25 5 ಜಾ 125 ಪ್ಲಸ್ 2 ಅಂದರೆ 127. ಅಂದರೆ ಸೊ ಈ ಒಂದು 5050 ಏನು ಬಂದಿದೆ, ಅದರಲ್ಲಿ -1275 ಮಾಡಿದಾಗ ನಮಗೆ ಸಿಗುವಂಥ ಸಂಖ್ಯೆ ಏನಾಗುತ್ತೆ ಇಲ್ಲಿ
ಎಸ್ 51 ಟು 100 ಸಂಖ್ಯೆಗಳ ಮೊತ್ತ ಕಂಡು ಹಿಡಿದಾಗತ್ತೆ. ಅಂದರೆ 100ರ ಒಳಗೆ 50 ಮೊದಲನೇ ಸಂಖ್ಯೆಯ ಮೊತ್ತವನ್ನು ತೆಗೆದಾಗ ಅಂದರೆ ಮೈನಸ್ ಮಾಡಿದಾಗ ನಮಗೆ ಏನು ಸಿಗುತ್ತೆ, 51ರಿಂದ 100ರವರೆಗಿನ ಮೊತ್ತ ನಮಗೆ ಸಿಗುವಂಥದ್ದು ಸ್ನೇಹಿತರೆ. ಓಕೆ, ಸೊ ಹಾಗಾದರೆ 5050ರಲ್ಲಿ 1275 ಮೈನಸ್ ಮಾಡಿದಾಗ ಎಷ್ಟಾಗುತ್ತೆ ನೋಡಿರಿ ನಮಗೆ 1275. ಸೊ 5 ಉಳಿತು 7 7 3 ಹೌದಾ, 3775 ಹೌದಾ, 3775 ನೋಡಿ. ಆನ್ಸರ್ ಎಷ್ಟು ನಮಗೆ ಡಿ ಆಪ್ಷನ್ ಇಸ್ ದ ರೈಟ್ ಆಪ್ಷನ್ ಸ್ನೇಹಿತರೆ. ಓಕೆ, ಸೊ ಈ ರೀತಿ ನಾವು ಆನ್ಸರನ್ನು ಕಂಡುಕೊಳ್ಬೇಕಾಗುತ್ತೆ. ಎಸ್, ಮುಂದಿನದಾಗಿ ನೋಡಿ ಕ್ವಶನ್ ನಂಬರ್ 23. ಸಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಯಾಕಂದರೆ ಸೊ ಈ ರೀತಿ ಕೊಟ್ಟಾಗ ತುಂಬ ಕನ್ಫ್ಯೂಸ್ ಆಗ್ತಾರೆ ನಂಬರ್ ನೋಡಿಕೊಳ್ಳೆ. ಸೊ ನಂಬರ್ ನೋಡೋದಕ್ಕೆ ಮಾತ್ರ ಆಗಿರುತ್ತೆ, ವೆರಿ ಸಿಂಪಲ್ ಆಗಿರುತ್ತೆ. ಸೊ ನಿನ್ನೆ ಒಂದು ಕ್ಲಾಸಲ್ಲೂ ಕೂಡ ಈ ರೀತಿ ಒಂದು ಕ್ವಶನನ್ನು ಬಿಡಿಸಿದೆ ನಾನು. ಅದರ ಬೇಸ್ ಮೇಲೆ ತಾವಿಲ್ಲಿ ಆನ್ಸರನ್ನು ಮಾಡ್ಬೋದು. ಈಗ ನೋಡಿ ಯಾವ ರೀತಿ ನಾರ್ಮಲ್ ಮೆಥಡನ್ನು ಕೂಡ ಹೇಳ್ತೀನಿ, ಅದೇ ರೀತಿ ಶಾರ್ಟ್ ಮೆಥಡನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಎಷ್ಟು ನೋಡಿ ಏನಿದೆ, 99 ಹೋಲ್ ನಂಬರ್ ಇದೆ. ಅಂದರೆ ಟೋಟಲ್ ಆಗಿದ್ದು ಮಿಕ್ಸ್ಡ್ ಫ್ರಾಕ್ಷನಲ್ಲಿ ಕೊಟ್ಟಿದ್ದಾರೆ. ಸೊ 99 ಆ್ಯಂಡ್ 95 ಡಿವೈಡೆಡ್ ಬೈ 99 ಇಂಟು 100 ಅಂತ ಕೊಡಲಾಗಿದೆ ಸ್ನೇಹಿತರೆ. ಓಕೆ, ಸೊ ನಾರ್ಮಲ್ ಆಗಿ ನಾವು ಏನು ಮಾಡ್ತೀವಿ, ಇಲ್ಲಿ 99 95 ಬೈ 99 ಇಂಟು 99 ಇದೆ. ಸೊ ಆ್ಯಸ್ ಯೂಶುವಲ್ ನಾವು ಮಿಕ್ಸ್ಡ್ ಫ್ರಾಕ್ಷನನ್ನು ಸಾಲ್ವ್ ಮಾಡಬೇಕಾದ್ರೆ ಮಿಶ್ರ ಭಿನ್ನ ರಾಶಿನ ಯಾವ ರೀತಿ ಆನ್ಸರ್ ಮಾಡ್ತೀವಿ, ಸೊ ಇವೆರಡನ್ನು ಇಂಟು ಮಾಡಿ ಮೇಲೆಗಡೆ ಪ್ಲಸ್ ಮಾಡಿ ಮತ್ತೆ ಏನು ಮಾಡ್ತೀವಿ, ಡಿನಾಮಿನೇಟರ್ನ ಅದೇ ರೀತಿ ಬರ್ಕೊಳ್ತೀವಿ. ಅಂದರೆ ಛೇದವನ್ನು ಬರ್ಕೊಂಡು ನೆಕ್ಸ್ಟ್ ನಂಬರ್ಗೆ ಇಂಟು ಮಾಡುವಂಥದ್ದು. ಬಟ್ ನಾವಿಲ್ಲಿ ಆ ರೀತಿ ಹೋಗದೆ ನೋಡಿ ಶಾರ್ಟಾಗಿ ನಾವು ಯಾವ ರೀತಿ ಇಲ್ಲಿ ಆನ್ಸರ್ ಮಾಡೋದು, ಅಥವಾ ಅದನ್ನು ಕೂಡ ಒಂದ್ಸರಿ ನೋಡ್ಕೊಂಬಿಡೋಣ. ಓಕೆ, ನೋಡಿ 99 ಇಂಟು 99 ಎಷ್ಟಾಗುತ್ತೆ ನಮಗೆ, ಅಂದ್ರೇನು 99 ಸ್ಕ್ವೇರನ್ನು ಮಾಡ್ತೀವಿ. ಸೊ ಎಷ್ಟಾಯ್ತು ನೋಡಿ 99 ಸ್ಕ್ವೇರ್ ಅಂದರೆ 81. ನಾನು ಶಾರ್ಟ್ ಮೆಥಡಲ್ಲಿ ಬಳಸ್ತಾ ಇದ್ದೀನಿ. ಸೊ ತಾವು ಲಾಂಗ್ ಯೂಸ್ ಮಾಡ್ಕೋಬೋದು. ಓಕೆ, 81 ಆಯಿತು, 2 9 18 18 9 162 ಹೌದಾ, 162 ಪ್ಲಸ್ 8 ಮಾಡಿದಾಗ ಎಷ್ಟಾಗುತ್ತೆ ನಿಮಗೆ 62 8 170. ಅಂದರೆ ಇಲ್ಲಿ 0 ಆಯಿತು. ಸೊ 7 1 8 8 1 9 ಅಂದರೆ 9801. ಎಸ್, ಹಾಗಾದರೆ ಇಲ್ಲಿ ಸ್ಕ್ವೇರ್ ಮಾಡಿದಾಗ ಎಷ್ಟಾಗುತ್ತೆ ನಮಗೆ, ಇಲ್ಲಿ 9801. ಓಕೆ, ನಂತರ ನೋಡಿ ಏನಿದೆ ಇಲ್ಲಿ +5 ಮಾಡ್ತೀವಿ. ಹೌದಾ, ಇವೆರಡನ್ನು ಇಂಟು ಮಾಡಿ ಮೇಲ್ಗಡೆ +5 ಮಾಡ್ತೀವಿ. ಹಾಗಾದರೆ ಪ್ಲಸ್ 95 ಮಾಡಿದಾಗ ಎಷ್ಟಾಗುತ್ತೆ ನಮಗೆ ಇಲ್ಲಿ 5 + 1 6 9 8 9 ಹೌದಾ, 9896 ಡಿವೈಡೆಡ್ ಬೈ ಏನು ಉಳಿತಿಲ್ಲ ನಮಗೆ. ಇದರ ಆನ್ಸರ್ ಟೋಟಲಾಗಿ ಎಷ್ಟೈತಿ, 9896 ಡಿವೈಡೆಡ್ ಬೈ 99 ಇಂಟು 99 ಬೇರೆ ಇದೆ. ಸೊ 99 99 ಎರಡು ಕ್ಯಾನ್ಸಲ್ ಆಯಿತು. ರಿಮೈನಿಂಗ್ ಆನ್ಸರ್ ಎಷ್ಟು ನಮಗೆ ಮತ್ತೆ 9896 ಉಳಿಯುವಂಥದ್ದು. ಹಾಗಾದರೆ ಆಪ್ಷನ್ ಯಾವುದು, ಡಿ ಆಪ್ಷನ್ ಇಸ್ ದ ರೈಟ್ ಆಪ್ಷನ್. ಎಷ್ಟು ನೋಡಿ ಈ ರೀತಿ ಸ್ಕ್ವೇರನ್ನು ಮಾಡದೇ ನಾವು ಡೈರೆಕ್ಟಾಗಿ ಯಾವ ರೀತಿಯಲ್ಲಿ ಅಜಂಪ್ಷನ್ ಮಾಡೋದ್ರ ಮೂಲಕ ಆನ್ಸರನ್ನು ಮಾಡ್ಬೋದು, ಅಪ್ರಾಕ್ಸಿಮೇಷನನ್ನು ತೆಗೆದುಕೊಂಡು. ನೋಡಿ ಸೊ 95 ಡಿವೈಡೆಡ್ ಬೈ 99 ಇದೆ. ಸೊ ಅಂಥ ಒಂದು ಡಿಫ್ರೆನ್ಸ್ ಏನೂ ಭಾಳ ಇಲ್ಲ ಇಲ್ಲಿ, ಯಾಕಂದರೆ ಟೋಟಲ್ ಪಾರ್ಟ್ಸ್ 99 ಇದ್ದಾಗ ಸೆಲೆಕ್ಟೆಡ್ ಪಾರ್ಟ್ಸ್ ಎಷ್ಟಿದೆ ಇಲ್ಲಿ 95 ಇದೆ. ಸೊ ಈ ಒಂದು ಫ್ರಾಕ್ಷನ್ ಮೇಲೆ ನಾನು ಆಲ್ರೆಡಿ ವೀಡಿಯೋಗಳನ್ನ ಕೊಟ್ಟಿದ್ದೀನಿ, ಯಾವ ರೀತಿ ತೆಗೆದುಕೊಳ್ಬೇಕು ಅಂಥೇಳಿ ಆ ವಿಡಿಯೋಗಳನ್ನ ಕೂಡ ನೋಡಿದರೆ ನಿಮಗೆ ಕಂಪ್ಲೀಟ್ ಆದಂಥ ಒಂದು ಫ್ರಾಕ್ಷನ್ನ ಒಂದು ಕಾನ್ಸೆಪ್ಟ್ ನಿಮಗೆ ಗೊತ್ತಾಗುತ್ತೆ. ಓಕೆ, ಹಾಗಾದ್ರೆ ನೋಡಿ ಎಷ್ಟು ಗ್ಯಾಪ್ ಇದೆ ನಮಗೆ ಇಲ್ಲಿ, ಕೇವಲ 4 ಗ್ಯಾಪ್ ಇದೆ. ಸೊ ಅಂದರೆ ಸೊ 99 95 ಕೊಟ್ಟಾಗ 4 ಗ್ಯಾಪ್ ಇದೆ ಅಂದರೆ ಅದು ಅಂಥ ಒಂದು ಡಿಫ್ರೆನ್ಸ್ ಆಗೋದಿಲ್ಲ. ಸೊ ಹಾಗೆ ನಾವೇನು ಮಾಡ್ತೀವಿ, ಇದನ್ನು ಪೂರ್ತಿಯಾಗಿ ಒಂದನ್ನು ಅಂತ ತೆಗೆದುಕೊಳ್ಬೇಕು. ಸೊ ಪೂರ್ತಿ ಅಂದರೆ ಫ್ರಾಕ್ಷನನ್ನು ತೆಗೆದುಕೊಳ್ಳದೆ ಟೋಟಲಾಗಿ 99 ಡಿವೈಡೆಡ್ ಬೈ 99 ಅಂದಾಗ ನಮಗೇನಾಗುತ್ತೆ, ಟೋಟಲಾಗಿ 1 ಹೋಲ್ ಪಾರ್ಟ್ ಆಗುತ್ತೆ. ಸೊ ಅಂದರೆ ಅಜಂಪ್ಷನ್ ಮಾಡ್ಕೊಂಡು ಟೋಟಲ್ 1 ಅಂತಲೇ ಅಜಂಪ್ಷನ್ ಮಾಡ್ಕೊಳ್ಬೋದು. ಓಕೆ, ಸೊ ಒಂದು ವೇಳೆ ಆ ರೀತಿ ತೆಗೆದುಕೊಂಡಾಗ ನಮಗೆ ಏನು ಆನ್ಸರ್ ಆಗುತ್ತೆ ನೋಡಿ, ಆಲ್ರೆಡಿ ಇಲ್ಲಿ ಹೋಲ್ ನಂಬರ್ ಎಷ್ಟಿದೆ 99 ಇದೆ. ಸೊ ಇದನ್ನು ನಾವು ಕಂಪ್ಲೀಟಾಗಿ 1 ಅಂತ ತೆಗೆದುಕೊಂಡಾಗ ಟೋಟಲ್ ಎಷ್ಟಾಯಿತು, 99ನಲ್ಲಿ 1 ಕೂಡಿಸಿದಾಗ 100 100 ಇಂಟು ಎಷ್ಟಿದೆ ನಮಗೆ ಇಲ್ಲಿ 99 ಇದೆ. ಹಾಗಾದರೆ 100 ಇಂಟು 99 ಅಂದರೆ ಎಷ್ಟಾಯಿತು, 9900 ಆಯಿತು. ಸೊ ಇದು ನಮಗೆ ಎಷ್ಟು ಎಕ್ಸ್ಟ್ರಾ ಆಗುತ್ತಿದೆ, ಎಷ್ಟು ಪಾರ್ಟನ್ನು ನಾವು ಬಿಟ್ಟಿದ್ದೀವಿ 95 99 ಅಂದರೆ 4 ಪಾರ್ಟ್ಸನ್ನು ನಾವು ಏನು ಮಾಡಿದ್ವಿ ಎಕ್ಸ್ಟ್ರಾ ತೆಗೆದುಕೊಂಡು ಅದನ್ನು 1 ಅಂತ ಕಂಪ್ಲೀಟ್ ಮಾಡ್ಕೊಂಡಿದ್ವಿ. ಆ ಎಕ್ಸ್ಟ್ರಾ 4ಅನ್ನು ಇಲ್ಲಿ ಮೈನಸ್ ಮಾಡ್ಕೊಳ್ಬೇಕು. ಸೊ 9900 ಏನಾಯಿತು 4ಅನ್ನು ಮೈನಸ್ ಮಾಡ್ಕೊಂಡ್ರೆ ನಮಗೆ ಎಷ್ಟು ಸಿಗುತ್ತೆ ಇಲ್ಲಿ 9896. ನೋಡಿ ಎಷ್ಟು ಈಸಿಯಾಗಿ ನಾವು ಆನ್ಸರನ್ನು ಮಾಡ್ಬೋದು ಕೇವಲ ಅಜಂಪ್ಷನ್ ಮಾಡ್ಕೋದ್ರ ಮೂಲಕ.
ಈ ರೀತಿ ನಿಮಗೆ ಫ್ರಾಕ್ಷನ್ ಕೊಟ್ಟಾಗ ಇದೇ ರೀತಿ ಕೊಟ್ಟಿರ್ತಾರೆ ಸ್ನೇಹಿತರೆ, ಅಂತ ಒಂದು ಡಿಫ್ರೆನ್ಸ್ ಇರೋದನ್ನ ಕೊಟ್ಟಿರೋದಿಲ್ಲ. ಸೊ ಅದನ್ನೇನು ಮಾಡಬೇಕು ನೀವು ಕಂಪ್ಲೀಟಾಗಿ ಒಂದಂತ ಕನ್ಸಿಡರ್ ಮಾಡ್ಕೊಂಡು ಡೈರೆಕ್ಟಾಗಿ ಆನ್ಸರನ್ನು ಮಾಡಬೇಕು. ಓಕೆ, ಎಸ್ ನೋಡಿ ಎಷ್ಟು ಸಿಂಪಲ್ ಆಗಿ ಆನ್ಸರನ್ನು ಮಾಡ್ಬೋದು ಇಲ್ಲಿ. ನೋಡಿ ಇನ್ನೊಂದು ಸರಿ ನಿಮ್ಗೆ ತಿಳಿಸ್ಕೊಡ್ತೀನಿ ಅದನ್ನು, ಯಾಕಂದರೆ ಈ ರೀತಿ ಒಂದು ಕ್ವಶನ್ಸ್ ಬರೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ಎಸ್ ನೋಡಿ 95/99 ಇದೆ. ಸೊ ಲಾಸ್ಟ್ ಒಂದು ಕ್ವಶನ್ ನಾನು ನಿನ್ನೆ ವಿಡಿಯೋದಲ್ಲಿ ಕೂಡ ಬಳಸಿದ್ದೆ. ಅದು ನೋಡಿ ಏನಿತ್ತು, ಮೇ ಬಿ 693/695 ಏನೋ ಇತ್ತದು. ಓಕೆ, ಅವಾಗ ಕೂಡ ನಾನು ಏನು ಮಾಡಿದ್ದೆ, ಕಂಪ್ಲೀಟಾಗಿ ಅದನ್ನು 1 ಅಂತ ಕನ್ಸಿಡರ್ ಮಾಡಿ ಆನ್ಸರ್ ಮಾಡಿದೆ. ಸೊ ಇಲ್ಲಿ ಕೂಡ ಅದೇ ರೀತಿ ಆ ಒಂದು ವಿಡಿಯೋ ಕೂಡ ತಾವು ನೋಡ್ಕೋಬೋದು. ಓಕೆ, ಸೊ ನೋಡಿ ಇದರ ಕಂಪ್ಲೀಟಾಗಿ ನಾವು 1 ಅಂತ ತೆಗೆದುಕೊಳ್ತೀವಿ. ಅಂದರೆ ಏನಾಯಿತು, ಈ ಹೋಲ್ ಪಾರ್ಟ್ 99 ಇದೆ, ಪ್ಲಸ್ ಇದನ್ನು 1 ಅಂತ ತೆಗೆದುಕೊಂಡಾಗ ಎಷ್ಟಾಯ್ತು ನಮಗೆ ಟೋಟಲ್ ಆಗಿ 99 + 1 ಅಂದರೆ 100 ಆಯಿತು. ಸೊ ಮುಂದೆ ಇಂಟು ಎಷ್ಟಿದೆ ನಮಗೆ 99 ಅಂದರೆ 100 × 99 ಎಷ್ಟಾಯಿತು 9900. ಸೊ ನಾವು ಎಷ್ಟು ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀವಿ ಪಾರ್ಟ್ಸನ್ನು ಟೋಟಲ್ ಆಗಿ 1 ಮಾಡಬೇಕಾದ್ರೆ 4 ಪಾರ್ಟ್ಸನ್ನು ಎಕ್ಸ್ಟ್ರಾ ತೆಗೆದುಕೊಂಡು 1 ಅಂತ ಮಾಡಿದ್ವಿ. ಆ 4 ಪಾರ್ಟ್ಸನ್ನು ಏನು ಮಾಡಬೇಕು ಇಲ್ಲಿ ಮೈನಸ್ ಮಾಡ್ಕೊಂಡಾಗ ನಮಗೆ ಸಿಗುವಂಥ ಆನ್ಸರ್ ಎಷ್ಟಿದೆ 9896. ಓಕೆ, ಇಷ್ಟೇ ನೋಡಿ. ಅಂದರೆ ಸ್ಕ್ವೇರ್ ಮಾಡಿ ಅದನ್ನು ಕ್ಯಾಲ್ಕುಲೇಷನ್ ಮಾಡೋದಕ್ಕಿಂತ ಡೈರೆಕ್ಟ್ ನಾವು ಇಲ್ಲಿ ಆನ್ಸರನ್ನು ಮಾಡಬಹುದು. ನೆಕ್ಸ್ಟ್ ಕ್ವಶನಲ್ಲಿ ಕ್ವಶನ್ ನಂಬರ್ 24. ಓಕೆ, ಇಲ್ಲಿ ನಾನು ಒಂದು ಕ್ವಶನ್ ಗ್ಯಾಪ್ ಮಾಡಿದ್ದೀನಿ, ಯಾಕೆಂದರೆ ಆದಷ್ಟು ಬರ್ತಕ್ಕಂಥ ಕ್ವಶನ್ ಆಗಿರಲಿಲ್ಲ ಟಿ ಇ ಟಿ ಸಂಬಂಧಪಟ್ಟಾಗೆ. ಓಕೆ, ದಿಸ್ ಈಸ್ ದ ಕ್ವಶನ್ ನಂಬರ್ 24. ಓಕೆ, ಕ್ವಶನ್ ನಂಬರ್ 24 ನೋಡಿ, 2 ಅಂಕೆಗಳನ್ನು ಒಳಗೊಂಡಿರುವ ಸಂಖ್ಯೆ ಮತ್ತು ಅಂಕೆಗಳನ್ನು ಪರಸ್ಪರ ಬದಲಾಯಿಸುವುದರಿಂದ ರೂಪುಗೊಂಡ ಸಂಖ್ಯೆಯ ನಡುವಿನ ವ್ಯತ್ಯಾಸವು ಯಾವಾಗಲೂ. ಅಂದರೆ 2 ಅಂಕೆ ಒಂದು ಸಂಖ್ಯೆ ಇದೆ ಮತ್ತು ಆ ಸಂಖ್ಯೆನ ಬದಲಾಯಿಸಿದಾಗ, ಅಂದರೆ ಆ ಸಂಖ್ಯೆಯ ಡಿಜಿಟನ್ನು ಬದಲಾಯಿಸಿದಾಗ ಅವುಗಳ ನಡುವಿನ ವ್ಯತ್ಯಾಸ, ಅಂದರೆ ಮೊದಲಿರ್ತಕ್ಕಂಥ ಸಂಖ್ಯೆ ಮತ್ತು ಡಿಜಿಟನ್ನು ಬದಲಾಯಿಸಿದ ನಂತರ ಬರ್ತಕ್ಕಂಥ ಸಂಖ್ಯೆ, ಆ ಎರಡರ ವ್ಯತ್ಯಾಸವು ಎಷ್ಟಾಗುತ್ತೆ ಅಂತ ಕೇಳಿದಾರೆ ಸ್ನೇಹಿತರೆ. ಹಾಗಾದರೆ ಒಂದು 2 ಅಂಕೆಯ ಸಂಖ್ಯೆನ ನಾವು ಯಾವ ರೀತಿ ಬರಿತೀವಿ ಅದು ಮೊದಲು ನಮಗೆ ಗೊತ್ತಿರಬೇಕು. ಓಕೆ, ಇದು ತುಂಬ ಜನ ಕನ್ಫ್ಯೂಸ್ ಇರುತ್ತೆ. ನೋಡ್ಕೊಳ್ಳಿ, ಬಿಡಿ ಸ್ಥಾನದ ಸಂಖ್ಯೆನ ಎಕ್ಸ್ ಅಂತ ಬರಿತೀವಿ, ಹೌದಾ. 10ರ ಸ್ಥಾನದ ಸಂಖ್ಯೆನ ಏನು ಬರಿತೀವಿ 10y ಅಂತ ಬರಿತೀವಿ. ಅಂದರೆ ಇದು ಬಿಡಿ ಸ್ಥಾನ, ಇದು 10ರ ಸ್ಥಾನದ ಸಂಖ್ಯೆ, ಅಂದರೆ 2 ಅಂಕೆ ಸಂಖ್ಯೆ ಅಂದರೆ ಏನು ಬರಿತೀವಿ. ಸೊ 25 ಬರೆದಾಗ ಇದು ಬಿಡಿ ಸ್ಥಾನ, ಇದು 10ರ ಸ್ಥಾನ, ಅಂದರೆ 20 + 5 ಮಾಡಿದಾಗ ಎಷ್ಟಾಗುತ್ತೆ ನಮಗೆ ಟೋಟಲಾಗಿ 25. ಹಾಗಾದರೆ 20ನ ಹೇಗೆ ಬರಿತೀವಿ 10 × 2, ಹೌದಾ, ಪ್ಲಸ್ 5, ಅಂದರೆ ಇದು ಬಿಡಿ ಸಂಖ್ಯೆ, ಇದು 10ರ ಸಂಖ್ಯೆ. ಹಾಗೆ ಏನು ಮಾಡ್ತೀವಿ 10ರ ಸಂಖ್ಯೆನ 10ರಿಂದ ನಾವು ಗುಣಿಸಿದಾಗ ಆ ಒಂದು 10ರ ಸ್ಥಾನದ ಬೆಲೆ ಸಿಗುವಂಥದ್ದು. ಹಾಗಾಗಿ ಏನು ಮಾಡ್ತೀವಿ ಇಲ್ಲಿ ಬಿಡಿ ಸ್ಥಾನದ ಸಂಖ್ಯೆನ ಎಕ್ಸ್ ಅಂತ ತೆಗೆದುಕೊಳ್ತೀವಿ, ಅದೇ ರೀತಿ 10ರ ಸ್ಥಾನದ ಸಂಖ್ಯೆನ 10y ಅಂತ ತೆಗೆದುಕೊಳ್ತೀವಿ. ಸೊ ಏನು ಹೇಳಿದ್ದಾರೆ ನಮಗೆ ನೋಡಿ, 2 ಅಂಕೆಗಳನ್ನು ಒಳಗೊಂಡಿರುವ ಸಂಖ್ಯೆ ಮತ್ತು ಅಂಕೆಗಳನ್ನು ಬದಲಾಯಿಸುವುದರಿಂದ ನೋಡಿ, ಸೊ 10y + x ಅಂತ ಇದೆ, ಅದನ್ನು ರಿವರ್ಸ್ ಬರೆದಾಗ ಅಂದರೆ ಎಕ್ಸ್ನ ಜಾಗದಲ್ಲಿ y ಬರುತ್ತೆ, ಸೊ yನ ಜಾಗದಲ್ಲಿ x ಆಗುತ್ತೆ. ಸೊ ಇಂಟರ್ಚೇಂಜ್ ಮಾಡಿದಾಗ ಎಷ್ಟು ಬರುವಂಥದ್ದು, ಅವೆರಡರ ನಡುವಿನ ವ್ಯತ್ಯಾಸ ಅಂತ ಕೇಳಿದ್ದಾರೆ ಅಲ್ಲ. ನೋಡಿ ಏನಾಗುತ್ತೆ ನಮಗೆ ಇಲ್ಲಿ, ಸೊ 10y + x, ಇದು ನೋಡಿ ಎಷ್ಟಾಯಿತು -10x, ಇದು ಮೈನಸ್ ಪ್ಲಸ್ ಮೈನಸ್ 10y, ಹೌದಾ. ನೋಡಿ ಎಷ್ಟಾಗುತ್ತೆ 10y ಮೈನಸ್, ಸಾರಿ ಇಲ್ಲಿ ಏನು ಹೋಯ್ತು ನಮಗೆ -10x - y ಎಷ್ಟಾಗಬೇಕು, ಹೌದಾ, ಇದು -y, ಹೌದಾ. ನೋಡಿ ಏನಿದೆ ಇಲ್ಲಿ -10x +- y ಎಷ್ಟು ಉಳಿತು ಅಂದರೆ 10yನಲ್ಲಿ -1y ಕಳೆದಾಗ ಎಷ್ಟು ಉಳಿತು ನಿಮಗೆ 9y. ಅದೇ ರೀತಿ -10xನಲ್ಲಿ 1 x ಅನ್ನು ಕಳೆದ್ರೆ ಎಷ್ಟು ಉಳಿತು ಇಲ್ಲಿ -9x. ಸೊ ಇಸ್ಕೊಟ್ಟು ಏನಾಗುತ್ತೆ ಈಗ ಎರಡರಲ್ಲೂ 9 ಕಾಮನ್ ಇದೆ, 9ನ ಹೊರ ತೆಗೆದಾಗ ನಮಗೇನು ಉಳಿತು ಇಲ್ಲಿ y - x ಮಾತ್ರ ಉಳಿಯುವಂಥದ್ದು. ಅಂದರೆ ಸೊ 9 ಅನ್ನೋದು ಏನಾಯಿತು y - xನ ಮಲ್ಟಿಪಲ್ ಆಯಿತು. ನೋಡಿ ಏನಂದಿದ್ದಾರೆ, ರೂಪುಗೊಂಡ ಸಂಖ್ಯೆ ನಡುವಿನ ವ್ಯತ್ಯಾಸವು ಯಾವಾಗಲೂ ಯಾವ ಸಂಖ್ಯೆಯಿಂದ ಭಾಗ ಹೋಗುವುದು ಅಂತ ಕೇಳಲಾಗಿದೆ. ಸೊ ಇದಕ್ಕೆ ಕನ್ನಡದಲ್ಲಿ ಪೂರ್ತಿ ಕ್ವಶನೇ ಬಂದಿಲ್ಲ, ಇಲ್ಲಿ ಇಂಗ್ಲೀಷ್ನಲ್ಲಿ ಗೊತ್ತಾಗುತ್ತೆ ನೋಡಿ. ದ ಡಿಫ್ರೆನ್ಸ್ ಆಫ್ ಎ ನಂಬರ್ ಕನ್ಸಿಸ್ಟಿಂಗ್ ಆಫ್ 2 ಡಿಜಿಟ್ಸ್ ಫ್ರಮ್ ದ ನಂಬರ್ ಆ್ಯಂಡ್ ಫಾರ್ಮ್ಡ್ ಬೈ ಇಂಟರ್ಚೇಂಜಿಂಗ್ ದ ಡಿಜಿಟ್ಸ್, ಅವುಗಳನ್ನ ರಿವರ್ಸ್ ಮಾಡಿ ಬರೆದಾಗ ಆ ಸಂಖ್ಯೆ ಬರುವಂಥ ಉತ್ತರ ಯಾವುದೇ ನಂಬರ್ನಿಂದ ಡಿವಿಸಿಬಲ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಹಾಗಾದ್ರೆ ಏನಿದು ಈ 9 ಮಲ್ಟಿಪಲ್ ಆಫ್ y - x ಆಗ್ತಾ ಇದೆ ಅಂದರೆ ಆ ಒಂದು ಟೋಟಲ್ ಬರ್ತಕ್ಕಂಥ ನಂಬರ್ ನಮಗೆ ಏನಾಗಿರುತ್ತೆ 9ನಿಂದ ಡಿವೈಡ್ ಆಗುವಂಥದ್ದು. ಹಾಗಾದರೆ ಆನ್ಸರ್ ಏನಾಗುತ್ತೆ ನಮಗೆ ಇಲ್ಲಿ ಬಿ ಈಸ್ ದ ಕರೆಕ್ಟ್ ಆನ್ಸರ್. ಸ್ನೇಹಿತರೆ,
ಸ್ವಲ್ಪ ನಿಮಗೆ ಕ್ವಶನ್ಸ್ ಡಿಫಿಕಲ್ಟಿ ಲೆವೆಲ್ ಅನಿಸ್ತಿರ್ಬೋದು. ಬಟ್ ಇಂಥವುಗಳನ್ನ ಬೆಳೆಸಿದಾಗ ಮಾತ್ರ ನಿಮಗೆ ಎಲ್ಲ ರೀತಿಯ ಕ್ವಶನ್ಸ್‌ನ ಅಟೆಂಪ್ಟ್ ಮಾಡ್ತಕ್ಕಂಥ ಒಂದು ಸ್ಕಿಲ್ ನಿಮ್ಮಲ್ಲಿ ಬರುವಂಥದ್ದು. ಓಕೆ. ಎಸ್. ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಅಥವಾ ಆ ರೀತಿ ಕ್ವಶನ್ಸ್‌ಗಳನ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಆ ರೀತಿ ನಿಮಗೆ ಡಿಫಿಕಲ್ಟಿ ಬರುವಂಥದ್ದು. ಅದರ್ವೈಸ್ ಒಂದು ಸಾರಿ ನೀವು ಅದನ್ನು ತಿಳ್ಕೊಂಡ್ರೆ ಬೇರೆ ಕ್ವಶನ್ಸ್ ಬಂದಾಗ ಕೂಡ ನೀವು ಸರಳವಾಗಿ ಬಿಡಿಸ್ತೀರಾ. ಗೊತ್ತಾಯ್ತಲ್ಲ? 2 ಸಂಖ್ಯೆಯ ಅಂಕಿ ಅಂದಾಗ ಕಂಪಲ್ಸರಿ ಏನು ಮಾಡ್ತೀರಿ, 1 ಅಂಕೆ ಎಕ್ಸ್ ಆಗುತ್ತೆ, 2ನೇ ಅಂಕಿ 10y ಅಂತಾನೆ ತೆಗೆದುಕೊಳ್ಬೇಕು. ಓಕೆ. ಆಮೇಲೆ ಅವುಗಳ ಪ್ಲಸ್ ಇದೆ. ಇನ್ನೊಂದು ಅವುಗಳನ್ನ ಉಲ್ಟಾ ಮಾಡಿದಾಗ, ಉಲ್ಟಾ ಅಂದರೆ ಏನು ಮಾಡ್ತೀರಾ, ಬಿಡಿ ಸ್ಥಾನದಲ್ಲಿ y ಬರುತ್ತೆ, ಹತ್ತರ ಸ್ಥಾನದಲ್ಲಿ 10x ಆಗುತ್ತೆ. ಸೊ ಇದು ಇಷ್ಟು ನೀವು ಕರೆಕ್ಟಾಗಿ ಬರ್ಕೊಂಡ್ರೆ ಅಲ್ಲಿ ಪ್ಲಸ್ ಅಂದರೆ ಪ್ಲಸ್ ಮಾಡಬೇಕು, ಮೈನಸ್ ಅಂದರೆ ಮೈನಸ್ ಮಾಡಬೇಕು, ಇಂಟು ಕೇಳಿದಾಗ ಇಂಟು ಮಾಡಬೇಕು. ಸೊ ನಮಗಿಲ್ಲಿ ವ್ಯತ್ಯಾಸ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಏನು ಮಾಡ್ತೀವಿ, ಆ ಎರಡೂ ಸಂಖ್ಯೆಗಳನ್ನ ಮೈನಸ್ ಮಾಡ್ಕೊಂಡಿದ್ದೀವಿ. ಒಂದು ವೇಳೆ ಏನಾದರೂ ಗುಣಲಬ್ಧ ಅಂತ ಕೊಟ್ಟಾಗ ಏನು ಮಾಡ್ತೀರಾ, ಅವೆರಡನ್ನೂ ಗುಣಾಕಾರ ಮಾಡಬೇಕಾಗತ್ತೆ. ಹೌದಾ? ಸೊ ಮೊತ್ತ ಕೇಳಿದಾಗ ಏನು ಮಾಡ್ತೀರಾ, ಅವೆರಡನ್ನೂ ಪ್ಲಸ್ ಮಾಡಬೇಕಾಗುತ್ತೆ. ಈ ರೀತಿ ಕೊಟ್ಟಂಥ ಗಿವನ್ ನಂಬರನ್ನು ಬರೀತಕ್ಕಂಥ ಫಾರ್ಮ್ಯಾಟ್ ನಿಮಗೇನಾದರೂ ಗೊತ್ತಾದರೆ ಉಳ್ಕಿರೋದನ್ನು ನೀವು ಈಸಿಯಾಗಿ ಆನ್ಸರ್ ಮಾಡಬಹುದು. ನೋಡಿ ಮುಂದಿನದಾಗಿ ಎ ಮ್ಯಾನ್ ಸ್ಪೆಂಡ್ಸ್ 1/4 ಆಫ್ ಹಿಸ್ ಇನ್ಕಮ್. ಅಂದರೆ ಒಬ್ಬ ಮನುಷ್ಯ ಏನು ಮಾಡ್ತಾನೆ, ವ್ಯಕ್ತಿ ತನ್ನ ಆದಾಯ ಎಷ್ಟಿದೆಯೋ ಅದರ 1/4 ಏನು ಮಾಡ್ತಾ ಇದ್ದಾನೆ, ಇನ್ಕಮ್ ಆನ್ ಫುಡ್ ಅಂದರೆ ಆಹಾರದ ಮೇಲೆ ಆತ ಏನು ಮಾಡ್ತಾ ಇದ್ದಾನೆ, ಆಹಾರ ಪದಾರ್ಥಕ್ಕಾಗಿ 1/4 ಖರ್ಚು ಮಾಡ್ತಾ ಇದ್ದಾನೆ. ಅದೇ ರೀತಿ ನೆಕ್ಸ್ಟ್ ನೋಡಿ 2/3 ಆಫ್ ಇಟ್ ಆನ್ ಹೌಸ್ ರೆಂಟ್ ಅಂದರೆ ಮನೆ ಬಾಡಿಗೆಗಾಗಿ ಅದರ 2/3 ಭಾಗವನ್ನು ಖರ್ಚು ಮಾಡ್ತಾ ಇದ್ದಾನೆ. ಮತ್ತು ದ ರಿಮೈನಿಂಗ್ ಇನ್ಕಮ್ ವಿಚ್ ಈಸ್ 630 ಅಂದರೆ ಅವೆರಡನ್ನು ಖರ್ಚು ತೆಗೆದ ನಂತರ ಉಳಿತಕ್ಕಂಥ ಒಂದು ಬ್ಯಾಲೆನ್ಸ್ ಎಷ್ಟಿದೆ ಇಲ್ಲಿ, 630 ಆನ್ ಅದರ್ ಕಮೋಡಿಟೀಸ್ ಅಂದರೆ ಬೇರೆ ಒಂದು ವಸ್ತುಗಳ ಮೇಲೆ ಏನು ಮಾಡ್ತಾನೆ, ವಿಷಯಕ್ಕಾಗಿ 630 ರೂಪಾಯಿಗಳನ್ನ ಖರ್ಚು ಮಾಡ್ತಾ ಇದ್ದಾನೆ. ಫೈಂಡ್ ಹಿಜ್ ಹೌಸ್ ರೆಂಟ್. ನೋಡಿ ಇಲ್ಲಿ ಆದಾಯವನ್ನು ಕೇಳಿಲ್ಲ, ಬದಲಾಗಿ ಹೌಸ್ ರೆಂಟ್ ಎಷ್ಟಾಗುತ್ತೆ ಅಂತ ಕೇಳಿದರೆ, ಅಂದರೆ ಸೊ ಆದಾಯ ಎಷ್ಟು ಬರುತ್ತೋ ಅದರ 2/3 ಕ್ಯಾಲ್ಕುಲೇಷನ್ ಮಾಡಬೇಕು. ಯಾಕಂದರೆ 2/3 ಆಫ್ ಏನಿದೆ ನಮಗೆ ಮನೆಯ ಬಾಡಿಗೆ ಇದೆ, ರೆಂಟ್ ಇದೆ. ಹಾಗಾದರೆ ಅನ್ನೋನ್ ವ್ಯಾಲ್ಯೂವನ್ನು ನಾವು ಏನು ತಗೋತೀವಿ, ಗೊತ್ತಿಲ್ಲದೆ ಇರತಕ್ಕಂಥ ಆದಾಯವನ್ನು ಎಕ್ಸ್ ಅಂತೇಳಿ ತಗೋತೀವಿ. ಓಕೆ. ಲೆಟ್ ಎಕ್ಸ್ ಬಿದ್ದು ಏನು ಮಾಡ್ತೀವಿ, ಇನ್ಕಮ್ ಅಂತ ಹೇಳಿ ತೆಗೆದುಕೊಂಡಾಗ. ಓಕೆ. ನೋಡಿ ಎದರ ಮೇಲೆ ಆತ ವ್ಯಯ ಮಾಡ್ತಾ ಇದ್ದಾನೆ, ಖರ್ಚು ಮಾಡ್ತಾ ಇದ್ದಾನೆ ನೋಡ್ಕೊಳ್ಳಿ. ಸೊ 1/4 ಆಫ್ ಎಕ್ಸ್ ಅಂದರೆ ಇನ್ಕಮ್ ಎಷ್ಟು ಅದರ 1/4 ಯಾವುದಕ್ಕೆ ಯೂಸ್ ಮಾಡಿದ್ದಾನೆ, ಫುಡ್ಗಾಗಿ. ಪ್ಲಸ್ 2/3 ಆಫ್ ಏನು ಮಾಡ್ತಾರೆ, ಅದೆಷ್ಟಿದೆಯೋ ಅದರ 2/3 ಯಾವುದಕ್ಕೆ, ರೆಂಟ್ಗಾಗಿ ಖರ್ಚು ಮಾಡ್ತಾ ಇದ್ದಾನೆ. ಸೊ ಉಳ್ಕಿದ್ದನ್ನು ಬೇರೆ ಕಮೋಡಿಟೀಸ್ ಅಂದರೆ ಬೇರೆ ವಸ್ತುಗಳ ಮೇಲೆ ಆದ ಕೆಲಸಕ್ಕಾಗಿ ಆತ ಎಷ್ಟು ಯೂಸ್ ಮಾಡ್ತಾ ಇದ್ದಾನೆ, ಇಲ್ಲಿ ಉಳಿದಿದ್ದನ್ನು 630. ಸೊ ಪ್ಲಸ್ 630 ಇಸ್ಕೊಳ್ರಿ. ನೋಡಿ ಅಷ್ಟು ಖರ್ಚು ಮಾಡಿರ್ತಕ್ಕಂಥ ಎಲ್ಲ ಹಣವನ್ನು ಕೂಡಿಸಿದಾಗ ಟೋಟಲ್ ನಮಗೇನು ಸಿಗುತ್ತೆ, ಆತನ ಆದಾಯ ಸಿಗುವಂಥದ್ದು. ಹಾಗಾದರೆ ಇದನ್ನು ಸಿಂಪ್ಲಿಫೈ ಮಾಡಿದಾಗ ಬರ್ತಕ್ಕಂಥ ಆನ್ಸರ್ ನಮಗೇನಾಗಿರುತ್ತೆ, ಅವನ ಆದಾಯ. ನೋಡಿ 1/4 ಆಫ್ ಎಕ್ಸ್ ಅಂದರೆ ಏನಾಯ್ತು ನಮಗೆ ಇಲ್ಲಿ, x/4 ಪ್ಲಸ್ 2x/3 ಪ್ಲಸ್ 630 ಈಕ್ವಲ್ಸ್ ಟು ಎಕ್ಸ್. ಹಾಗಾದರೆ ಇಲ್ಲಿ ಏನು ಮಾಡ್ತೀರಾ, ಜಸ್ಟ್ ಎಲ್ ಸಿ ಎಮ್ ತೆಗೆದು ಆನ್ಸರ್ ಮಾಡಬೇಕಾಗುತ್ತೆ. ಸೊ 4 ಮತ್ತು 3ನ ಎಲ್ ಸಿ ಎಮ್ ಏನಾಗುತ್ತೆ ನಮಗೆ 12 ಆಗುತ್ತೆ. ಸೊ 4 3 12, 3 4 12. ಸೊ ಇಲ್ಲಿ 1 ಅಂದರೆ 1 12 12. ಹೌದಾ? ಎಸ್. ನೋಡಿ 3 ಇಂಟು ಎಕ್ಸ್ ಅಂದರೆ ಎಷ್ಟಾಯ್ತು ಇಲ್ಲಿ, 3x ಪ್ಲಸ್ 2x ಇಂಟು 4 ಅಂದರೆ 8x ಪ್ಲಸ್ ಇದು 630 ಇಂಟು 12 ಅಂದರೆ ಎಷ್ಟಾಗುತ್ತೆ ನೋಡಿ, 12 0 0, 12 3 36, 12 6 72 ಪ್ಲಸ್ 3 75 ಇಸ್ಕೋಲ್ಸ್ ಟು 12x. ಯಾಕಂದರೆ ಎಲ್ ಸಿ ಎಮ್ 12 ಆಗಿರುತ್ತೆ, ಆ 12 ಏನು ಮಾಡ್ತೀವಿ, ಸೊ ರೈಟ್ ಸೈಡ್ಗೆ ಒಯ್ದು ಮಲ್ಟಿಪ್ಲೈ ಮಾಡ್ತೀವಿ ಎಕ್ಸ್ನ ಜೊತೆಗೆ. ನೋಡಿ ಟೋಟಲಾಗಿ 3x ಪ್ಲಸ್ 8x ಈಕ್ವಲ್ಸ್ ಟು ಎಷ್ಟಾಯ್ತು ನಮಗೆ ಇಲ್ಲಿ, 11x ಪ್ಲಸ್ ದಿಸ್ ಈಸ್ 7560 ಈಕ್ವಲ್ಸ್ ಟು ಏನಿದೆ 12x ಅಂತ ಇದೆ. ಹಾಗಾದರೆ ಈ 11xನ್ನು ರೈಟ್ ಸೈಡ್ಗೆ ಕಳಿಸೋಣ. ಸೊ ಏನು ಸಿಗುತ್ತೆ ನಮಗೆ ಇಲ್ಲಿ, 7560 ಈಕ್ವಲ್ಸ್ ಟು 12xಲ್ಲಿ 11xನ್ನು ಮೈನಸ್ ಮಾಡಿದಾಗ ನಮಗೆ ಸಿಗುವಂಥದ್ದು ಕೇವಲ ಎಕ್ಸ್. ಅಂದರೆ ಆತನ ಒಟ್ಟು ಆದಾಯ ಎಷ್ಟಿದೆ ನಮಗೆ, 7560. ಹಾಗಾದರೆ ಏನು ಮಾಡ್ತೀವಿ, ಆತನ ರೆಂಟನ್ನು ಕೇಳಿದ್ದಾರೆ. ರೆಂಟ್ ಅಂದರೆ ಎಷ್ಟಿದೆ ನಮಗೆ, 2/3 ಆಫ್ ಎಕ್ಸ್ ಅನ್ನೋದು ರೆಂಟ್ ಆಗಿದೆ. ಅಂದರೆ ಆದಾಯದ 2/3 ಭಾಗವನ್ನು ಆತ ಬಾಡಿಗೆಗಾಗಿ ಖರ್ಚು ಮಾಡ್ತಾ ಇದ್ದಾನೆ. ಅಂದರೆ 2/3 ಆಫ್ ಎಕ್ಸ್ ಕೊಟ್ಟು ಏನಾಗುತ್ತೆ ನಮಗೆ, 2/3 ಆಫ್ ಎಕ್ಸ್ ಅಂದರೆ ಎಷ್ಟು ಬಂತಿಲ್ಲ, ಆತನ ಆದಾಯ 7560. ಹೌದಾ? ಸೊ ಕ್ಯಾನ್ಸಲೇಷನ್ ಮಾಡಿ, 3 1 3,
3 2 ಜ 6, 3 5 ಜ 15, 3 2 ಜ 6, 3 0 ಜ 0. ಎಸ್ 2 ಇಂಟು 2520 ಮಲ್ಟಿಪ್ಲೈ ಮಾಡಿದಾಗ ನಮಗೇನು ಸಿಗುತ್ತೆ ಇಲ್ಲಿ 2 0 ಜ 0, 2 2 ಜ 4, 2 5 ಜ 10, 2 2 ಜ 4 ಪ್ಲಸ್ 1. 5040 ಆತ ಏನು ಮಾಡ್ತಾ ಇದ್ದಾನೆ, ಬಾಡಿಗೆ ಕೊಡ್ತಾ ಇದ್ದಾನೆ. ಹಾಗಾದರೆ ಆಪ್ಷನ್ ಇದೆಯಾ? ಎಸ್, 5040 ಈ ಒಂದು ಪ್ರಶ್ನೆಯ ಉತ್ತರವಾಗುತ್ತೆ. ಸ್ನೇಹಿತರೆ, ಅಷ್ಟು ಕ್ವಶನ್ಸ್ಗಳು ಕ್ವಾಲಿಟಿ ಕ್ವಶನ್ಸ್ಗಳನ್ನ ಕೊಟ್ಟಿದ್ದೇನೆ ಅನ್ಕೊಳ್ತೀನಿ. ಅದೇ ರೀತಿ ತಮಗೇನಾದರೂ ಯೂಸ್ ಅನಿಸಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಇದ್ರೆ ನಿಮ್ಮ ಫ್ರೆಂಡ್ಸಿಗೆ ಕೂಡ. ಸೊ ನೆಕ್ಸ್ಟ್ ಮತ್ತೆ ಮುಂದಿನ ಕ್ಲಾಸಲ್ಲಿ ಕ್ವಶನ್ ನಂಬರ್ ಎಷ್ಟು ಆಲ್ರೆಡಿ ಈಗ 25 ಕ್ವಶನ್ಸ್ಗಳು ಕಂಪ್ಲೀಟ್ ಆಯಿತು ಇದನ್ನು ಹಿಡಿದು, ಹೌದಾ? ಸೊ 26ರಿಂದ 30 ಕ್ವಶನ್ಸ್ಗಳನ್ನ ಮತ್ತೆ ನಾನು ನಾಳೆಯ ವಿಡಿಯೋದಲ್ಲಿ ತರ್ತೀನಿ. ಅಲ್ಲಿವರೆಗೂ ವೇಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.